ಸಂಡೇ ಒಂದಿನ ಲೈಕ್ ಕಂಪ್ಲೀಟ್ಲಿ ರೆಸ್ಟ್ ಡೇ ಇರ್ತೈತಿ. ಕ್ಲೈಂಟ್ ಕಾಲ್ಸ್ ಯೂಶ್ವಲಿ ಜಾಸ್ತಿ ತೊಗೊಳಕ್ಕೆ ಹೋಗಂಗಿಲ್ಲ. ಫ್ರೆಂಡ್ಸ್ ಜೊತೆಗೆ ಫ್ಯಾಮ್ಲಿ ಜೊತೆಗೆ ಸ್ಪೆಂಡ್ ಮಾಡೋದು ಇದೆರಡು ದಿನ ಜಾಸ್ತಿ. ನನ್ನ ಫ್ರೆಂಡ್ ಒಬ್ಬ ಹಾನ್ಗಲ್ನಾಗ ಇರ್ತಾನೆ, ಈಗ ಇಲ್ಲಿ ಬಂದ ನಾವು ಮೀಟ್ ಮಾಡೋಕ್ಕಂತ ಹೊಂಟೇನಿ. ಅವ್ನು ಮೀಟ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗೋದು ನೋಡೋಣ. ಅಮಾಸಿ ಐತಿ, ಬಟ್ ಅಂದರೂ ಗಾಡಿ ತೊಳೆಯೋಕೆ ಆಗಲಿಲ್ಲ. ಹಂಗೆ ಸ್ವಲ್ಪ ಹೊಲಸ ಐತಿ. ಆಮೇಲೆ ಟೈಮ್ ಸಿಕ್ಕರೆ ಮನೆಗೆ ಹೋಗಿ ತೊಳಿತೀನಿ. ನಮ್ಮ ಪಿ ಟಿ ಅಲ್ಲದಾನ. ಮತ್ತೆ ಪಿ ಟಿ ಆರಾಮದಿಲ್ಲ? ಹೆಂಗ್ ನಡೆದೈತಿ ಇಂಜಿನಿಯರ್ ಕೆಲಸ? ಮತ್ತ ಓಂಕಾರ ನೀ ಆರಾಮದಿಲ್ಲ? ನಿಂದೆಲ್ಲ ನಡೆದ ಕೆಲಸ ಈಗ? ಇಬ್ಬರಿಗೂ ನಾ ಇಲ್ಲೇ ಇಂಟ್ರೊಡ್ಯೂಸ್ ಮಾಡಿ ಕೊಡಾತಿದ್ದೆ. ಇವ ನನ್ನ ಫ್ರೆಂಡ್ ಆಕಾಶ್, ಇನ್ನೊಬ್ಬ ನನ್ನ ಫ್ರೆಂಡ್ ಓಂಕಾರ. ಇವರಿಬ್ಬರು ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು. ನಂದು ಇಂಜಿನಿಯರಿಂಗ್ ಆಗಿದ್ದಿಲ್ಲೇ ಹುಬ್ಳಿ KLIT ಕಾಲೇಜ್ ಒಳಗೆ. ಆದ್ರೆ ಏನು ಮಾಡೋದು, ಇದ್ರಾಗ ಎಂಥ ಚಂದ ಇಂಟ್ರಡಕ್ಷನ್ ಕೊಡಾಕತ್ತಿದ್ರು, ಅವರು ಚಂದಾಗಿ ಮಾತಾಡಕತ್ತಿದ್ರು ಕ್ಯಾಮ್ರಾ ಮುಂದೆ. ಬಟ್ ನಮ್ಮ ಮೈಕು ಅವಾಗನ ಕೈ ಕೊಡ್ತು. ಸೊ ಅದಕ್ಕೆ ಈ ಪಾರ್ಟ್ ಒಂದು ವಾಯ್ಸ್ ಓವರ್ ಮಾಡತ್ತೀನಿ, ಅಡ್ಜಸ್ಟ್ ಮಾಡ್ಕೊರಿ. ಇದಾಗಿಂದ ನಾವು ಸಿದ್ಧಾರೂಢ ಮಠಕ್ಕೆ ಹೋಗ್ತೀವಿ. ಇವತ್ತು ಅಮಾವಾಸ್ಯೆ ಇತ್ತು ಅಂಥೇಳಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಗದ್ಲಾನು ಇತ್ತು, ಅದನ್ನು ತೋರಿಸ್ತೀನಿ, ಆರಾಮಾಗಿ ನೋಡ್ರಿ. ಅಮಾಸಿ ಅಂತ ಐತೆ, ದುನಿಯಾದ ರಶ್ ಆಗ್ಬಿಟ್ಟೈತಿಲ್ಲಿ. ಇವತ್ತ ಬಂದಿ ನೀನು, ನಾ ಗಾಡಿ ತೊಳೆದಿಲ್ಲ. ಅಲ್ಲ ಗಾಡಿನೂ ತೊಳೆದಿಲ್ಲ ಇನ್ನ. ಐಫೋನಿಂದ ರೇಟ್ ಕಡಿಮೆ ಆಗ್ಯಾವನಾಕತ್ತಾನ, ಭಾಳ ಕಮ್ಮಿ ಆಗಿಲ್ಲಪ್ಪ ಅನ್ನತಿನ. ಅದು ಸೇಲಿಗೆ ಮಂದಿ ಅಟ್ರಾಕ್ಟ್ ಆಗ್ಲಿ ಅಂತ ಮಾಡ್ತಾರ ಅವ್ರು. ಇಷ್ಟು ದುನಿಯಾದ ಮಂದಿದ ವ್ಲಾಗಿಂಗ್ ಮಾಡೋದು ಅಂದ್ರೆ ಹೋಗೋರು ಬರೋರೆಲ್ಲ ನಿಂಗೆ ನೋಡ್ತಾರಿಲ್ಲ. ನಂಗೆ ನೋಡೋ ಬದ್ಲಿ ನಿಂಗೂ ನೋಡಿ ಸ್ವಲ್ಪ ಅವ್ರ. ನನಗೆ ಹೆಂಗ್ ನೋಡ್ತಾರೆ ಹೇಳಿ? ಹಿಂಗ್ ನೋಡ್ತಾರೆ ಜಾಸ್ತಿ. ಇಷ್ಟೊಕ್ಕ ಮಂದಿ ನಡು ಹಿಂಗ್ ಫೋನ್ ಇಟ್ಕೊಂಡ್ ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಭಾಳ ಅಕ್ವರ್ಡ್ ಫೀಲ್ ಆಗ್ತೈತಿ. ಇಲ್ಲೇ ಮಂದಿ ಸರ್ಕೊಂಡ್ಬಿಡ್ತಾರ, ಬ್ಯಾ ಬಿಡಪ್ಪ ನಮಗ ಅಂತೇಳಿ. ಅಲ್ಲಿ ಮಂದಿ ಕಮ್ಮಿ ಚಪ್ಪಲ್ ಬಿಟ್ರ ಅಲ್ಲಿ ಚಪ್ಪಲ್ ಬಿಡೋಣ ಬಾ. ನೀ ಎಲ್ಲಾರು ಬಿಟ್ಟಲ್ಲಿ ಬಿಡಾತಿ, ಯಾರು ಹಾಕೊಂಡು ಹೋದ್ರ ಅಂದ್ರೆ ಹಾ ಎಲ್ಲಿ ಕಮ್ಮಿ ಬಿಟ್ಟೆ ಅಲ್ಲೇ ನಾವ್ ಯಾರು ಕಮ್ಮಿ ಬಿಟ್ರ ಅಲ್ಲಿ ಬಿಡೋಣ ಅಂತ. ಬಾಯ್ಲಿ ಈ ಗಾಡಿ ಏನ್ ಬಿಡೋಂತಿ ಬಾಯ್ಲಿ. ಬಾಯ್ಲ್ ಪಿಟಿ ಬಾಯ್ಲ್. ಒಂದ್ ಚಪ್ಪಲ್ ಇಲ್ಲಿ ಬಿಡ್ಬಾ, ಇನ್ನೊಂದ್ ಚಪ್ಪಲ್ ಇಲ್ಲಿ ಬಿಡ್ಬಾ. ಬಾನಿ ಯಾರು ಚಪ್ಪಲ್ ಕಳುವು ಮಾಡ್ಬೇಕಂದ್ರೆ ಸಿಗಬಾರ್ದು ನೋಡೋರಿಗೆ. ಅದು ಒಂದೇ ಚಪ್ಪಲ್ ಇಟ್ಕೊಂಡ್ ಬಂದಾರಮ್ಮ ಬಾಯ್ರ ಅಂತೇಳಿ. ನಮ್ PT ಒಳ್ಳೆ ಒಂದು ಕನ್ನಡ ಸಾಂಗ್ ಹಾಕ್ತಾನ, ಮಠದ ಫೋಟೋ ಹಾಕ್ತಾನ, ವಿಡಿಯೋ ಹಾಕ್ತಾನ, ಭಕ್ತಿ ತೋರಿಸ್ತಾನ. ಅದು ಬಿಟ್ಟು ಎಡಿಟ್ ಮಾಡೋದು ಬೇಕಾಗಿಲ್ಲ PT, ಬರೀ ಭಕ್ತಿ ಬೇಕಿಲ್ಲ. ಇದು ನಮ್ಮ ಹುಬ್ಳ್ಯಾಗ ಎಲ್ಲಾರ್ಕಿನ ಫೇಮಸ್ ಸಿದ್ಧಾರೂಢ ಮಠ. ಭಕ್ತಾದಿಗಳೆಲ್ಲ ಇಲ್ಲೇ ಬಂದು ಏನೇನು ಬೇಕು ಅವ್ರಿಗೆ ಕೋರ್ಕೋತಾರ. ನಮ್ಮ PT ಹಾನಗಲ್ಲಿಂತ್ರ ಬಂದಾನಿಲ್ಲ ಮಠಕ್ಕೆ ಹೋಗೋಣ ಅಂತೇಳಿ. ಆ್ಯಕ್ಚುಲ್ ರೀಸನ್ ಬೇರೆ ಐತಿ. ಅವ್ರ ದೋಸ್ತರ ಏನೋ ಮದುವೆ ಆಗತ್ತಾನಂತ, ಶಾಪಿಂಗ್ ಅಂತೆ ಬಂದಾನಿಲ್ಲ. ಅವನ ಬಗ್ಗೆ ಮಾತಾಡತ್ತಾರೆ, ಅವ್ನ ಮದುವೆ ಬಗ್ಗೆ ಮಾತಾಡತ್ತಾರೆ. ಫಸ್ಟ್ ಮನಿ ಕಟ್ಟಬೇಕಪ್ಪ, ಮನಿ ಕಟ್ಟಿಂದ ಆಮೇಲೆ ಮದುವೆ ಏನಾಗ್ತಾನೆ. ಇದೇನೈತಲ್ಲ, ನಾವು ಹುಡುಗರು ಮಾಡೋದು ಲಪಡಾನೇ ಇದೆ. ಏನಂದ್ರು ಫಸ್ಟ್ ಮನಿ ಕಟ್ಟೋಣಂತೆ, ಹುಡುಗಿ ಸಂಬಂಧ ಬಂಗಾರ ತಗೊಳ್ಳೋಣಂತೆ, ಹಿಂಗೆಲ್ಲ ಮಾಡ್ಕೊಂತ 35-40 ವಯಸ್ಸು ಅಂಕಲ್ ಆಗಿ ಆಮೇಲೆ ಮದುವೆ ಮಾಡ್ಕೊಳಕ್ ಹೋಗ್ತಾರೆ. ಇರ್ಲಿ, ನಡೀತೈತಿ. ಯಾರು ಏನ್ ಜೋಕ್ ಮಂದಿ ಬಂದ? ಸಣ್ಣ ಟ್ರೈಪೋಡ್ ಇದ್ರೆ ಕರೆಕ್ಟ್. ಅದು ಇಲ್ಲ ಅಂದ್ರೆ ಅಷ್ಟು ಕಾಸಾಗಲ್ಲ. ಮತ್ ಪೇಟಿ ನಮ್ಮ ಅಜ್ಜನ ಕಡೆ ಏನ್ ಬೇಡ್ಕೊಳತಿ? ನಾ ಚೆನ್ನಾಗಿರ್ಬೇಕ. ಎಲ್ಲಾರು ಚೆನ್ನಾಗಿರ್ಬೇಕಂತ ಬೇಡ್ಕೋಬೇಕು ಪೇಟಿ. ನೀನು ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಯಾವ್ದಾರ ಒಂದು ಗೌರ್ಮೆಂಟ್ ಅಂತ ಬೇಡ್ಕೋ. ಅದಕ್ಕೆ ಬೇಡ್ಕೊಳಕ್ ಬಂದ್ಯಾ? ಓಂಕಾರ ನೀನು ಬೇಡ್ಕೋಪ, ನಾನು ಗೌರ್ಮೆಂಟ್ ಇಂಜಿನಿಯರ್ ಆಗ್ಲಿ ಅಂತೇಳಿ. ಸಾಕಿದೆ ಸೋಷಿಯಲ್ ಮೀಡಿಯಾ ಎಲ್ಲ. ಮುಂದೆ ಹೋಗ ಓಂಕಾರ, ಆಗಲಂತ್ರ ಇಲ್ಲೇ ನಿಂತೀನಿ ನೀನು. ಸ್ವಲ್ಪ ಆದ್ರೂ ನೀವು ವೇಟ್ ಗೇನ್ ಮಾಡಬೇಕು. ವೇಟ್ ಗೇನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮ PT ಸಿಕ್ಕೋಣ ಅಲ್ಲ, ಮುಂದೆ ಹೋಗಾಕ ಬಿಡಾತಿಲ್ಲ ಅವಂಗ. ಅಲ್ಲೇ ಹಾಕೊಂಡು ನಿಂದ್ರತಾರ. ಸೊ ಅದಕ್ಕೆ ಸ್ವಲ್ಪ ವೇಟ್ ಗೇನ್ ಮಾಡ್ರಿ. ಸ್ವಲ್ಪ ಏನಂತಾರ, ನಿಮ್ಗೂ ಚಲೋ ಅದ. PT ನಿಧಾನ ಮಾಡ್ಬಾರ್ದು ಪಾಪ. ಅವ್ರ ಹಿಂದೆ ಅಜ್ಜಾರಿ ಭಯಾತಾರಲ್ಲ, ಎಷ್ಟು ಸ್ಲೋ ಹೊಂಟಿರಿಪ್ಪ, ಜಲ್ದಿ ಹೋಗ್ರಿಪ್ಪ ಅಂತೇಳಿ. ಸ್ವಲ್ಪ ನಾ ಕ್ಯಾಮ್ರಾ ನೋಡ್ಕೊಂಡು ಅವ್ರಿಗೆ ನೋಡೇ ಇಲ್ಲ, ಕಾಲಾಗಿದ್ದು.
ಮುಂದೆ ನೋಡ ಜನ ರಶ್ ಐತಿ ರಶ್ ಐತಿ ಬಿಡ, ಬಟ್ ಇಲ್ಲಿ ಕಾಲ ಕುಂತ್ರಿ ಏನ್ ಮಾಡ್ತಿಲಿ ಬಟ್ ಜಾಗ ಇಲ್ಲ ಅಂತ ಕೂಡ್ತಾರ. ಕೆಂಪ ಮತ್ತೆಲ್ಲ ಹೋಗವ ಸಾಕ ಹೊರಗಿಂತ ನಮಸ್ಕಾರ ಮಾಡ. ಓ ಮತ್ತೇನ್ ಪಿಟಿ, ಏನ್ ಸಮಾಚಾರ? ಬಾ ಇಲ್ಲೇ ನಿಂದ ನಮಸ್ಕಾರ ಮಾಡುವಂತೆ. ನೋಡಿ ಯಾ ರೇಂಜ್ ಭಕ್ತರು ಬರ್ತಾರ ನಮ್ ಸಿದ್ದಾರ್ಥ ಮಠಕ್ಕಂದ್ರ. ಅಮಾಸೆ ಐತಲ್ಲ ಇವತ್ತ, ತಡಿ ಯಾ ನಮ್ಮ ಭಟ್ರ ಅದಾರ ಇಲ್ಲಿ, ಇವ್ರಿಗೆ ಕೇಳೋಣಂತ. ನಿಮಗೂ ಇಲ್ಲಿ ತರನ ದರ್ಶನ ಕೊಡಾತೀನಿ, ಇಲ್ಲಿಂದ ತರನ ಕೈ ಮುಗಿರಿ, ಏನ್ ಬೇಕು ಬೇಡ್ಕೋರಿ. ಮಠದೊಂದು ಚಲೋ ಐತಿ, ಏನ್ ಬೇಡ್ಕೊಂಡ್ರು ಸ್ವಲ್ಪ ಬಾಳ ಮಂದಿಗೆ ಏನಂತಾರ ಅಫೆಕ್ಷನ್ ಐತಿ, ಎಲ್ಲ ಐತಿ. ಇದು ಇವತ್ತು ಏನ್ ಸ್ಪೆಷಲ್ ಐತಿ ಅನ್ನೋ ಸ್ವಲ್ಪ ಹೇಳಪ್ಪ ನೀನು. ಇವತ್ತು ಮಹಾಲಯ ಅಮಾವಾಸ್ಯೆ ಅದ, ಹಂಗಾಗಿ ಇವತ್ತ ಅಜ್ಜನ ದರ್ಶನಕ್ಕೆ ಬಹಳ ಜನ ಬರ್ತಾರೆ ಇವತ್ತ. ಸೊ ಹಾಗಾಗಿ ರಶ್ ಭಾಳ ಅದ ಇವತ್ತು. ನಾನು ಇನ್ನ ಗಾಡಿ ತೊಳೆದಿಲ್ಲ, ನಡೀತಿತ್ತು ಆಮೇಲೆ ತೊಳಿಲು. ಮನುಷ್ಯ ಶುದ್ಧ ಇದ್ರೆ ಮುಗಿದು ಹೋತ, ಗಾಡಿ ತೊಳಿ ಬಿಡು, ನಿನಗ್ ಬಿಟ್ಟಿದ್ದು. ಇದ ಮಾತಾಡ್ಬೇಕಾಗಿರೋ ಮನಸ್ಸು ಶುದ್ಧ ಇರ್ಬೇಕು ಮೇನ್. ಮನಸ್ಸೊಳಗೆಲ್ಲ ಹೊಲಸಿಟ್ಕೊಂಡ ಎಷ್ಟು ಗುಡಿಗಳ ಅಡ್ಡಾಡಿದ್ರು ಉಪಯೋಗ ಇಲ್ಲ. ಮನಸ್ಸು ಫಸ್ಟ್ ಶುದ್ಧ ಇರ್ಬೇಕ, ಆಮೇಲೆ ಎಲ್ಲ ನಿಮಗ್ ಒಳಿತೈತಿ. ಜನರ ಮಧ್ಯೆ ಮಾಡೋದು ಒಂದ್ ಮಜಾಲಿ ಅದ. ಮಂದಿ ನೀ ಸಣ್ಣ ಇದ್ದಾಗ ಯಾರಂಗ್ ಗೊತ್ತಿಲ್ಲ ಅಲ್ಲ, ಅವಾಗ ಏನೋ ಮಾಡತಾನಂತಾರ. ಬಟ್ ನೀನೇ ಅದ ಫೇಮಸ್ ಆಗಿಬಿಟ್ಟಿ ಅಂದ್ರೆ, ನೀ ಬರಾತಿ ಅಂದ್ರೆ ದಾರಿ ಸರಿದು ಕೊಡ್ತಾರ ನಿಂಗ. ಇಲ್ಲಿ ಬರೀ ಹುಬ್ಳ್ಯಾಗಿನವ್ರಷ್ಟೇ ಅಲ್ಲ, ಬಾಳ ದೂರಿಂದ ಮಂದಿ ಎಲ್ಲಾನು ಅಜ್ಜನ ದರ್ಶನಕ್ಕೆ ಬರ್ತಾರ. ಇಲ್ಲಿ ನಮ್ಮ ಪಿಟಿನ ಹಾನಗಲ್ಲಿಂದ ಬಂದವ ಬಂದಾರೋ. ಇಲ್ಲಿ ಸಿದ್ದಾರೂಢ ಮಠಕ್ಕೆ ಬಂದೇ ಹೋಗ್ಲೇಬೇಕು. ನಾವಾದ್ರೂ ಅಷ್ಟೇ, ಫಸ್ಟ್ ಹುಬ್ಳಿ ಬಂದ್ರೆ ಫಸ್ಟ್ ದರ್ಶನ ತಗೊಂಡೆ ಮುಂದಿನ ಕೆಲಸ ಮಾಡೋದು. ಎಸ್, ಹುಬ್ಳಿ ಬರ ಅಂತೀರ ಅಂತ ಹೇಳಿದ್ರೆ ನೀವು ಸಿದ್ದಾರೂಢ ಮಠಕ್ಕೆ ಬಂದೇ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹುಬ್ಳಿ ಬಂದಿದ್ದು ವೇಸ್ಟ್ ಇಲ್ಲ, ಸಾರಿ ವೇಸ್ಟ್ ಅಂತಾರ, ಅದಕ್ಕೆ ವೇಸ್ಟ್ ಅದು ಹುಬ್ಳಿಗೆ ಬಂದಿದ್ದು. ಸೊ ಬರ್ರಿ, ಮಠದ ದರ್ಶನ ತಗೋರಿ, ಆಶೀರ್ವಾದ ತಗೋರಿ, ನಿಮ್ಗೆ ಏನ್ ಬೇಕು ಬೇಡ್ಕೋರಿ, ಮನಸ್ಸು ಸ್ವಚ್ಛ ಇಟ್ಕೋರಿ ಸಾಕು. ಚಪ್ಪಲ್ ಹುಡ್ಕೋ ಸ್ಪರ್ಧೆ ಈಗ, ಒಂದ್ ಚಪ್ಪಲ್ ಸೇಫ್, ಇನ್ನೊಂದ್ ಚಪ್ಪಲ್ ಸೇಫ್ ಐತಿ. ಇಂಥವ್ ಎದಕ್ ಮಾಡ್ತೀನಂದ್ರೆ 2-3 ಸಲ ಚಪ್ಪಲ್ ಕಳ್ಕೊಂಡೇನ್ ನಾನು. ಅವಾಗ ಕಾಸ್ಟ್ಲಿ ಚಪ್ಪಲ್ ಹಾಕೋತಿದ್ದೆ, ಬಟ್ ಈಗ ಜೂಡಿಯೋದಾಗ 200-300 ರೂಪಾಯಿ ಸಿಗ್ತಾವಲ್ಲ, ಅದ ಚಪ್ಪಲ್ ಹಾಕೊಂಡು ಅಡ್ಡಾಡೋದು ಎಲ್ಲಾ ಕಡೆ. ಸೊ ಅದೊಂದು ಬೆಟರ್. ನೀವು ಯಾವಾಗ ಏನಾದ್ರು ಕಾಸ್ಟ್ಲಿ ಐಟಮ್ ತಗೋತಿರಲ್ಲ, ಅದ್ರದ್ದು ಮೋಹ ಅನ್ನೋದು ನಿಮಗೆ ಜಾಸ್ತಿ ಇರ್ತೈತಿ, ಎಲ್ಲಿ ಅದನ್ನ ಕಳ್ಕೊಂಡ್ಬಿಡ್ತೀವೋ ಏನೋ ಅಂತೇಳಿ. ಬಟ್ ಅಷ್ಟು ವ್ಯಾಲ್ಯೂಬಲ್ ಐಟಮ್ ಇರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಸ್ಟ್ರೆಸ್ ತಗೊಳಂಗಿಲ್ಲ. ಇನ್ನೊಂದಿದ್ದಾಗ ಇಂಥ ಆಟಿಕೆ ಸಾಮಾನು ನೋಡ್ಬಿಟ್ಟಿದ್ದೆ ಅಂದ್ರೆ ಎಷ್ಟು ಕನಸು ಕಾಣ್ತಿದ್ದೆ, ಎಲ್ಲ ಬೇಕು, ಇದನ್ನು ತಗೋಬೇಕು, ಅದನ್ನು ತಗೋಬೇಕು, ಆಟ ಆಡ್ಬೇಕಂತ ಹೇಳಿ. ಬಟ್ ಏಜ್ ಆದಂಗ ಅವೆಲ್ಲ ಮ್ಯಾಟರ್ ಆಗಂಗಿಲ್ಲ. ಸೊ ಈ ಕರೆಂಟ್ಲಿ ನಿಮ್ ಲೈಫ್ ಏನ್ ಡಿಫಿಕಲ್ಟೀಸ್ ಇರಬೇಕು, ಆರ್ ಲೈಕ್ ಏನಾದ್ರೂ ನಿಮ್ಗೆ ಇದು ಬೇಕು ಅದೇ ಬೇಕು ಅಂತ ಇರ್ಬೇಕು. ಬಟ್ ಏಜ್ ಆದಂಗ ಅದ್ರ ಮೇಲಿರೋ ಮೋಹ ಏನೈತಲ್ಲ ಕಡಿಮೆ ಆಗ್ತೈತಿ, ಅದ ಮೆಚುರಿಟಿ.